ನಮಸ್ಕಾರ ವೀಕ್ಷಕರೇ. ಇಂದಿನ ಆಧ್ಯಾತ್ಮಿಕ ಪಯಣದಲ್ಲಿ ನಿಮಗೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಶಾಂತಕ್ಕನವರು ತಮ್ಮ ಅನುಭವವನ್ನು ತಿಳಿಸ್ತಾ ಇದ್ರು. ಬನ್ನಿ, ಇಂದಿನ ದಿನ ನಾವು ಅಕ್ಕನವರಿಂದ ಅವರು ನಡೆದು ಬಂದ ಹಾದಿಯ ಮತ್ತು ಅವರ ಬಂದಿರುವಂತಹ ದಾರಿಯ ಬಗ್ಗೆ, ಅಂದರೆ ಜ್ಞಾನ ಮಾರ್ಗದಲ್ಲಿ ನಡೆದು ಬಂದ ದಾರಿಯಲ್ಲಿ ಅವರ ಅನುಭವವನ್ನು ಕೇಳೋಣ. ಕೊರೆ, ನಮಸ್ಕಾರಗಳು. ಶಾಂತಿ. ಒಂದೇ ದಿನ ನೀವು ತಿಳಿಸ್ತಾ ಇದ್ರಿ ನಿಮ್ಮ ಜೀವನದ ಒಂದು ಹಾದಿ, ನಡೆದು ಬಂದ ಈ ಜ್ಞಾನ ಮಾರ್ಗದಲ್ಲಿ ನಡೆದು ಬಂದ ನಿಮ್ಮ ಹಾದಿಯ ಬಗ್ಗೆ ನೀವು ತಿಳಿಸ್ತಾ ಇದ್ರಿ. ಆ ದಿನ ವಿಶೇಷವಾಗಿ ನೀವು ಮಧುಬನದಲ್ಲಿ ಹೋದಾಗ ಪ್ರಕಾಶ್ ಮಣಿ ದಾದಿ ಅಂತ ನೀವೇನು ಹೇಳ್ತಾ ಇದ್ರಿ, ಅವರ ನಯನಗಳಲ್ಲಿ ಇಲ್ಲ ಕಣ್ಣುಗಳಲ್ಲಿ ಒಂದು ಆಕರ್ಷಣೆಯನ್ನು ನೀವು ಹೇಳಿದ್ರಿ. ಅದರ ಒಂದು ಅನುಭವ ಹೇಗಿತ್ತು ಅಂತ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ. ಅದನ್ನು ಕಣ್ಣಿನ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ಇಷ್ಟೊಂದು ಪ್ರಕಾಶವಾಗಿ ಕಣ್ಣು, ಈವನ್ ಸಣ್ಣ ಮಕ್ಕಳಲ್ಲಿ ಕಣ್ಣು ಇರುತ್ತಲ್ಲ, ಎಷ್ಟು ಈ ದೇವತೆಗಳಲ್ಲಿ ಒಂದು ದೃಷ್ಟಿ ಕೊಟ್ಟರೆ ಸಾಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಆ ಕಣ್ಣಿಂದ 2 ಕಣ್ಣಿಂದ ಸಾಲೋದಿಲ್ಲ ಅಂತ ಕೇಳ್ತಾ ಇದ್ದೆ. ಯಾಕೆ ದೇವತೆಗಳನ್ನು ನೋಡಿದ್ರೆ 2 ಕಣ್ಣು ಸಾಲ, ಇನ್ನೊಂದು ಕನ್ನಡ ಹಾಕೋಬೇಕಾ ಅಂತ ಅನ್ಕೊತಿದ್ದೆ. ಆದರೆ ನಿಜವಾಗ್ಲೂ ದಾದಿಯವರನ್ನು ನೋಡಿದ ತಕ್ಷಣ ಇಷ್ಟು ಕಣ್ಣು ಶಾರ್ಪ್ ಇದೆ ಅಂತಂದರೆ ಇದೇನೋ ಶಕ್ತಿ ಇರಬೇಕಲ್ವಾ. ಆಮೇಲೆ ನನಗೆ ಗೊತ್ತಾಯಿತು, ಇದು ಯೋಗ ಬಲದಿಂದ ಸಾಧ್ಯ. ಒಂದು ಪವಿತ್ರತೆಯ ಶಕ್ತಿ, ಆ ಹೊಳಪು. ಯಾಕೆಂದರೆ ಸತ್ಯತೆ ಯಾವತ್ತೂ ಪ್ರಕಾಶವಾಗಿರುತ್ತೆ. ಆ ಸತ್ಯತೆ ಅನ್ನೋದು ಅವರ ಅಂತರಂಗದಲ್ಲಿ ಬೇರೂರಿದೆ. ಅದು ಅವ್ರ ಕಣ್ಣಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಮನಸ್ಸಿನಲ್ಲಿ ಏನು ಇಟ್ಕೊಂಡಿರ್ತೀವಿ ಅದು ಮುಖದಲ್ಲಿ ಗೊತ್ತಾಗುತ್ತೆ ಅಂತಾರಲ್ಲ, ಅದರಲ್ಲೂ ಸ್ಪೆಷಲ್ ಆಗಿ ಕಣ್ಣು. ಕಣ್ಣಿನಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತಲ್ವಾ, ಹೇಳ್ತಾರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಅದರಲ್ಲೂ ಮುಖ್ಯವಾಗಿ ಕಣ್ಣಿನಲ್ಲೇ ಗೊತ್ತಾಗ್ಬಿಡತ್ತೆ. ಆ ಕಣ್ಣು ನೋಡಿದ ತಕ್ಷಣ ಆ ದಾದಿಯರಲ್ಲಿ ಏನೋ ಒಂದು ಶಕ್ತಿ ಇದೆ. ಅವ್ರ ಕೈಯಲ್ಲಿ ಕೊಡ್ತಾ ಇದ್ರು, ನಾನು ಅವ್ರ ಕಣ್ಣೇ ನೋಡ್ತಾ ಇದ್ದೀನಿ. ಎಲ್ಲರೂ ಪ್ರಸಾದ ಕೊಡ್ಬೇಕಾದ್ರೆ ಕೈ ನೋಡೋಕೆ ಕೆಳಗಡೆ ಚೆಲ್ಬಿಡುತ್ತೆ ಅಂತ ಹಿಂಗೆ ಇಟ್ಕೊಳ್ತಾರಲ್ವಾ. ಆದರೆ ನಾನು ಅವ್ರು ಕೊಡ್ತಾ ಇದ್ರು, ನನಗೆ ನಾನು ಅವ್ರ ಕಣ್ಣೇ ನೋಡ್ತಾ ಇದ್ದೀನಿ. ಏನೋ ಒಂಥರ ಅಟ್ರಾಕ್ಷನ್ನು. ನಾನು ಯಾಕೆ ಈ ಶಕ್ತಿ ಪಡ್ಕೋಬಾರ್ದು? ಆಮೇಲೆ ನಾನು ಅಕ್ಕವ್ರನ್ನ ಕೇಳಿದೆ, ಅವ್ರ ಕಣ್ಣಲ್ಲಿ ಅಷ್ಟೊಂದು ಶಕ್ತಿ ಇತ್ತಲ್ಲ, ಅದು ಹೇಗೆ, ಅವ್ರು ಏನು ಮಾಡ್ತಾರೆ ಅವ್ರ ಕಣ್ಣಿಗೆ ಅಂತ. ಇದು ಅವರು ಯೋಗ ಮಾಡಿ ಈ ಶಕ್ತಿ ಬಂದಿರೋದು ಅಂದರು. ಹಾಗಾದರೆ ಯೋಗ ಅಂದರೆ ಏನು, ಹೇಗೆ ಅದನ್ನು ಮಾಡೋದು ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಇತ್ತು. ಆದರೆ ನನಗೆ ಕೆಲಸ ಅಲ್ಲಿ ಓಡಾಡೋದು ಇದರಿಂದ ಕರೆಕ್ಟಾಗಿ ಇಲ್ಲಿ ಯೋಗ ಮಾಡಲಿಕ್ಕೆ, ಅದರದ್ದು ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಭವ ಆಗ್ತಿರ್ಲಿಲ್ಲ. ಆದರೂ ಜ್ಞಾನ ಅಂತ ನನಗೆ ಇಷ್ಟ ಆಯಿತು. ಯಾಕೆಂದರೆ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ರುಚಿ ಇತ್ತು ನನಗೆ. ಈ ಒಂದು ಅಂದರೆ ನನಗೆ ಫಸ್ಟಿಂದನೂ ಒಂಟಿಯಾಗಿರೋದು ಭಾಳ ಖುಷಿಯಾಗತ್ತೆ. ಸಿಂಗಲ್ ಆಗಿ ಅದು ಅಲೌಕಿಕ ಅಂತ ನನಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಜಂಜಾಟದಿಂದ ದೂರ ಇರಬೇಕು, ಒಬ್ಬಳೇ ಇರಬೇಕು. ನೋ ಕಾಂಪ್ಲಿಕೇಶನ್. ಏನಿರಬಾರ್ದು, ಒಬ್ಬಳೇ ಇರಬೇಕು. ಸೈಲೆಂಟಾಗಿ ಒಂದು ಯಾವುದಾದ್ರೂ ಒಂದು ಹಾಡು ಕೇಳಬೇಕು. ಸೈಲೆಂಟಾಗಿ ಒಂದು ಸ್ಕೆಚ್ ಹಾಕೋದು ನನಗೆ ಇಷ್ಟ. ಹಾಡುಗಳು ಹಾಡ್ಕೊಳ್ಳೋದು ಇಷ್ಟ, ಹಾಡುಗಳನ್ನು ಕೇಳೋದು ಇಷ್ಟ. ಸ್ಕೂಲ್ನಲ್ಲೂ ಅಷ್ಟೇ, ಶುಕ್ರವಾರ ಅಂತಂದರೆ ಭಕ್ತಿಗೀತೆ ಅಂತಂದರೆ ಫಸ್ಟು ನನ್ನ ಹೆಸರು ಬರೋದು. ಮತ್ತು ಹಾಡುಗಳೇನೋ ಕಾಂಪಿಟೇಷನ್ ಇದ್ರು, ಭಾವಗೀತೆ ಅಂತೆಲ್ಲ ಇದ್ದರೆ ನಾನೇ ಫಸ್ಟ್ ಹೋಗ್ತಾ ಇದ್ದಿದ್ದು. ಆ ರೀತಿ ಫಸ್ಟ್ ನೀವು ಹೇಳಿದ್ರೆ ಆಗಲೇ ಹೋಗ್ಬೇಕಾ, ನಂಗೆ ಅದು ಇಷ್ಟ. ಆದರೆ ಈ ಬೇರೆ ಕುಂಟೆ ಬಿಲ್ಲೆ ಅಂತ ಏನಾದ್ರು ಕಬಡ್ಡಿ ಅದು ಇದೆಲ್ಲ ರನ್ನಿಂಗ್ ರೇಸ್ ಅದು ಮಾತ್ರ ನನ್ನ ಕೈಲಿ ಆಗ್ತಿರಲಿಲ್ಲ. ನನಗೆ ಓಡೋಕ್ಕಂತೂ ಆಗಲ್ಲ. ಅದಕ್ಕೆ ನಾನು ಹೋಗ್ತಿರಲಿಲ್ಲ. ಬರೀ ಇದನ್ನೆಲ್ಲ ಮಾಡ್ತಾಯಿದ್ದೆ. ಈ ಡಿಬೇಟ್ ಮಾಡೋದು, ಚರ್ಚೆ ಮಾಡೋದು, ಭಾಷಣ, ಈ ನಾಟಕ, ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ತಾ ಇದ್ದೆ. ಅದರಲ್ಲಿ ನನಗೆ ಹಾಡುಗಳು ಆಡ್ಕೊಳ್ತಾ ಇದ್ದೆ, ನನ್ನ ಸ್ವಂತ ಹಾಡ್ಕೊಳ್ತಾ ಇದ್ದೆ. ಭಕ್ತಿಗೀತೆದಾಗಲಿ ಭಾವಗೀತೆದಾಗಲಿ ಇದನ್ನು ಹೇಳ್ಕೊಳ್ತಾ ಇದ್ದೆ. ಅಂದರೆ ಒಂಟಿಯಾಗಿರೋದಂದರೆ ಭಾಳ ಖುಷಿ ಆಗ್ತಾಯಿತ್ತು. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ರು, ನೀವು ಒಬ್ಬರೇ ಕೂತ್ಕೊಂಡು ಯೋಗ ಮಾಡಬೇಕು, ಒಬ್ಬರೇ ಕೂತ್ಕೊಂಡು ಭಗವಂತನ ಜೊತೆ ಮಾತಾಡಬೇಕು ಅಂತ. ಭಗವಂತನ ಜೊತೆ ಮಾತಾಡಬೇಕು ಅಂದರೆ ಅವ್ರ ಕಣ್ಣಿಗೆ ಕಾಣಿಸ್ಬೇಕಲ್ವ, ಯಾರಾದರೂ ಇದೇ ತಾನೇ ಮಾತಾಡೋಕ್ಕಾಗೋದು. ಆದರೂ ಮನಸ್ಸಿನಿಂದಲೇ ಹೇಳ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದೆ. ಆದರೂ ಸ್ವಲ್ಪ ಗ್ಯಾಪ್ ಆಯಿತು. ಮತ್ತು ಬೇಂಜಿ ಹೇಳ್ತಾಯಿದ್ರು. ಒಂದು ಸತಿ ನನಗೆ ಬೇಂಜಿ ಸಿಕ್ಕಿದ್ರು, ದಿನ ಸಿಗ್ತಾಯಿದ್ರು. ಆದರೆ ಒಂದು ಅವಕಾಶ ಸಿಕ್ತು ನನಗೆ. ಯಾವಾಗ ಅಂದರೆ ಬೇಂಜಿ ಜೊತೆಗೆ ಬೇರೆ ಅಕ್ಕಂದ್ರೆಲ್ಲ ಹೋಗ್ತಾಯಿದ್ರು ಮಧುವನಕ್ಕೆ. ನಾನು ಒಂದು ಸತಿ ಬೋಟಲ್ಲಿ ಹೋಗಬೇಕು, ಟ್ರೈನ್ ಆಗೋಯ್ತು, ಟ್ರೈನ್ ಅನುಭವ ಆಗೋಯ್ತು. ಈಗ ಫ್ಲೈಟಲ್ಲಿ ಹೋಗಬೇಕು, ಏರೋಪ್ಲೇನಲ್ಲಿ ಹೋಗಿಲ್ಲ, ಒಂದು ಸತಿನೂ ಹೋಗಿಲ್ಲ. ಅಲ್ಲಿ ಏರೋಡ್ರಮ್ ಹೇಗಿರುತ್ತೆ ಅಂತಲೂ ನಾನು ನೋಡಿರಲಿಲ್ಲ, ಸಿನಿಮಾದಲ್ಲಿ ಮಾತ್ರ ನೋಡಿದ್ದೆ. ಹಾಗಾದರೆ ಹೇಗೆ ಹೋಗೋದು? ಬೇಂಜಿ ಹೇಳಿದ್ರು, ಬರ್ತೀರಾ ಮೌಂಟ್ ಅಬುಗೆ ಅಂದರು. ಬೇಂಜಿ, ನೀವು ಮೌಂಟ್ ಅಬು ಕರ್ಕೊಂಡು ಹೋಗೋದಾದರೆ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀರಾ ಅಂದರೆ ಬರ್ತೀನಿ ಅಂತ. ಆಯಿತು ಅಂದರು.
ಸರಿ, ಬೇಂಜಿ ಜೊತೆಗೆ ನಾನು ಒಬ್ಬಳೇ ಹೋಗ್ಬೇಕಂತ ಅವಕಾಶ ಸಿಕ್ತು. ಅದು ಅವ್ರ ಜೊತೆಗೆ ಹೋಗೋ ಭಾಗ್ಯ. ಅದು ನನಗದರ ಅನುಭವ ಅಷ್ಟು ಆಗಿರಲಿಲ್ಲ. ಏನೋ ಒಂದು ಚಾನ್ಸ್ ಸಿಕ್ತಲ್ವಾ ಬಾಬನ ಮಿಲನ ಮಾಡೋಕ್ಕೆ, ಮಧುವನಕ್ಕೆ ಇನ್ನೊಂದು ಸತಿ ಹೋಗ್ಬೋದಲ್ಲ ಅಂತ ನಮ್ಮ ಅಪ್ಪಾಜಿ ಕೇಳಿದೆ ನನ್ನ ತಂದೆನ. ಹಾಂ ಹೋಗ್ಬಾ ಅಮ್ಮ ಅಂದರು. ಅದು ಈ ಸತಿ ನನ್ನ ಜೊತೆಗೆ ದೊಡ್ಡವ್ರು ಬರ್ತಾ ಇದ್ದಾರಪ್ಪ ಅಂದೆ. ದೊಡ್ಡವ್ರ ಜೊತೆಗೆ ಹೋಗ್ತಾ ಇದೆಯಾ, ಆಯ್ತು ಹೋಗ್ಬಾ ಅಂದರು. ಆಗ ನಮ್ಮ ಮೌಂಟ್ ಅಬುಗೆ ಹೋಗಬೇಕು ಅಂತಂದರೆ ನಮ್ಮ ಮನೆಯವರೆಲ್ಲರೂ ಒಳ್ಳೆ ತೀರ್ಥಯಾತ್ರೆ ಕಳಿಸ್ತಾರೆ, ಹೆಂಗಿರುತ್ತೆ, ಎಲ್ಲರೂ ಬರೋರು ನಮ್ಮ ಮನೆ ಬಾಬಾ ಮನೆಗೆ. ಈ ಬಾಬಾ ಮನೆಗೆ 2ನೇ ಸತಿಗೆ ಹೋಗೋ ಮುಂಚೆ ಅಲ್ಲಿ 4th ಮೇನ್ ರೋಡರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿರಲಿಲ್ಲ. ಸೆಂಟ್ರು ಬಸ್ ಸ್ಟ್ಯಾಂಡಿಗೆ ಕಾಯ್ತಾ ಇದ್ನಲ್ಲ, ಅಲ್ಲಿ ನನಗೆ ಅಕ್ಕವ್ರು ಹೇಳಿದ್ರು ಸಂದೇಶ ಕೊಡಬೇಕು ಜನಗಳಿಗೆ ಪರಮಾತ್ಮನ ಬಗ್ಗೆ, ಅದಕ್ಕೆ ನೀವು ಡ್ರಾಮಾ ಮಾಡಬೇಕು ಅಂದರು. ನನಗೆ ಈ ಡ್ರಾಮಾ, ನಾಟಕ, ಸಂಗೀತದಲ್ಲಿ ಭಾಳ ಇಷ್ಟ ಅಲ್ಲ. ಆ ಸಮಯದಲ್ಲಿ ಆಯಿತು ನಾನು ಡ್ರಾಮಾ ಸೇರ್ಕೊತೀನಿ ಹಿಂದೆ. ಆ ಸಮಯದಲ್ಲಿ ನನಗೆ ಅತ್ತೆ ಪಾಠ ಕೊಟ್ಟರು. ಅಂದರೆ ಅಲ್ಲಿ ಮಗ ಮತ್ತು ಸೊಸೆ ಅವರಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಅತ್ತೆ ಸ್ವಲ್ಪ ಜಾಸ್ತಿ ಅಥಾರಿಟಿ ಮಾತಾಡ್ತಾರೆ. ಈ ಈಗ ಪರಿಸ್ಥಿತಿನಲ್ಲಿ ಪ್ರಪಂಚದಲ್ಲಿ ಹೇಗೆ ಸೊಸೆ ಎಂದರೆ ನೋಡ್ಕೊಳ್ತಾರೆ ಅಂಥದ್ದನ್ನು ಅವ್ರಿಗೆ ಆ ಪಾತ್ರ ಮಾಡಿ ಅವರಿಗೆ ಜ್ಞಾನ ಮಾರ್ಗದಲ್ಲಿ ಹೇಗೆ ತರಬೇಕು ಅಂತ ಒಂದು ಪಾತ್ರ ಇತ್ತು. ಆ ಪಾತ್ರದಲ್ಲಿ ನನಗೆ ಪವಿತ್ರಕ್ಕವರು ಹೇಳಿದ್ರು ಹೀಗೆ ಮಾಡಿ ಅಂತ. ನಾನು ಅದೇ ಫಸ್ಟು ಪಬ್ಲಿಕ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಒಂದು ಪೆಂಡಾಲ್ ಹಾಕಿ ಪಾತ್ರ ಮಾಡಿಸಿದ್ರು. ಅಲ್ಲಿ ನಂದು ಅತ್ತೆ ಪಾತ್ರ. ಇಲ್ಲಿ 1-2 ಅಣ್ಣಂದರು, ಇಲ್ಲಿ ನನ್ನ ಜೊತೆಯಲ್ಲಿ ಒಬ್ಬರು ಅಕ್ಕ ಮತ್ತು ಒಂದು ಅಣ್ಣ ಅದೇ ಏಜ್ನಲ್ಲಿದ್ದವರು. ಅವ್ರಿಗೆ ಅವ್ರು ನನ್ನ ಮಗ ಮತ್ತು ನನ್ನ ಸೊಸೆಯಾಗಿ ನಾನು ಅತ್ತೆ ಪಾಡ್ತಿತ್ತು. ಆ ಪಾತ್ರ ಮಾಡಿದ್ಮೇಲೆ ಎಲ್ಲರಿಗೂ ಖುಷಿ ಆಯಿತು. ಅದನ್ನು ಟೌನ್ ಹಾಲಲ್ಲಿ ಮಾಡಿಸಿದ್ರು. ಟೌನ್ ಹಾಲಲ್ಲಿ ಮಾಡಿದಾಗ ಎಲ್ಲ ಆದಮೇಲೆ ಸಂದೇಶ ಏನು, ಬ್ರಹ್ಮಕುಮಾರೀಸ್ ಬಂದಾಗ ಎಲ್ಲರೂ ಆತ್ಮರೇ ಅವರವರು ಪಾತ್ರ ಮಾಡ್ತಾ ಇದ್ದಾರೆ, ನಾವು ಯಾರನ್ನು ಹಿಂಸೆ ಮಾಡಬಾರ್ದು, ಈ ಜ್ಞಾನ ಮಾರ್ಗದಲ್ಲಿ ಬರೋದ್ರಿಂದ ಎಲ್ಲರೂ ಸುಖವಾಗಿ ಶಾಂತಿಯಾಗಿ ಇರ್ಬೋದು, ಈ ಜ್ಞಾನವನ್ನು ತಿಳಿಸಿ ಹೇಳಬೇಕು ಅಂತ ನನಗೆ ಅದರಲ್ಲಿ ಪಾತ್ರ ಇತ್ತು. ಅದರಿಂದ ನನಗೆ ಪಕ್ಕ ಆಯಿತು. ಇಲ್ಲಿ ಏನು ಕಲಿತಿರ ರಾಜಯೋಗವನ್ನು, ಅದರ ಒಂದು ಅನುಭವವನ್ನು, ಅದರಿಂದ ನಮ್ಮ ಜೀವನವನ್ನೇ ಚೇಂಜ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾಟಕದ ಮೂಲಕ ಜನಗಳಿಗೆ ಸಂದೇಶವನ್ನು ತಲುಪಿಸ್ಬೇಕಿತ್ತು. ಆಗ ಒಂದು ನಂಗೆ ಚಾನ್ಸ್ ಸಿಕ್ತು. ಆಗ ನನಗನ್ನಿಸ್ತು, ಹೌದಲ್ವಾ, ಈ ಥರ ಎಷ್ಟೊಂದು ಜನ ಒದ್ದಾಡ್ತಾ ಇದ್ದಾರೆ, ಕೊನೆಗೆ ಅದನ್ನು ಆಗದೆ ಸೂಸೈಡ್ ಮಾಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಆದರೆ ಈ ಜ್ಞಾನ ಇಷ್ಟೊಂದು ಚೆನ್ನಾಗಿದೆ, ಇದನ್ನೆಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಕೊಡಬೇಕು ಅಂತ ನಿಶ್ಚಯ ಮಾಡಿದೆ. ಆಗ ಹೋಗಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನ್ನ ಹತ್ರ ಪರ್ಚಿಗಳಿತ್ತು, ಬಾಬನ ಸಂದೇಶ ಎಲ್ರಿಗೂ ಹೇಳ್ತಾ ಇದ್ದೆ, ಇಲ್ಲಿಗೆ ಬನ್ನಿ ಅಂತ. ಕೊನೆಗೆ ಬೇಂಜಿ ಜೊತೆಗೆ ಹೋಗುವಂಥ ಅವಕಾಶ ಸಿಕ್ತು. ಬೇಂಜಿ ನನ್ನ ಮಗು ಇರ್ತಾರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಫ್ಲೈಟಲ್ಲಿ. ಯಾಕೆ ಹಿರಿಯರಲ್ವಾ, ಅವ್ರ ಜೊತೆಗೆ ಒಬ್ರು ಇರಬೇಕು ಅಂತ. ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಆವಾಗ ಅನ್ನಿಸ್ತು, ಜೀವನ ಅಂದರೆ ಹೀಗಿರಬೇಕು. ಅವ್ರು ದೊಡ್ಡವ್ರ ಜೊತೆಗೆ ಹೋಗಬೇಕಾದ್ರೆ ನನಗೆ ಆರೋಗ್ಯದ ಬಗ್ಗೆ ಆಗಲಿ, ಮನೆಯವ್ರ ಬಗ್ಗೆ ಆಗಲಿ ಏನೂ ಅನ್ನಿಸ್ತಿರ್ಲಿಲ್ಲ. ನನ್ನ ಕರ್ಕೊಂಡು ಹೋಗೋರು ಒಬ್ರ ಜೊತೆಗೆ ಸಿಕ್ಕಿದ್ದಾರೆ. ಯಾಕೆ, ಗುರುಗಳು ಸಿಕ್ಕಿದ್ದಾರೆ. ಗುರುಗಳಿಲ್ಲದೆ ಇದ್ದರೆ ಏನು ನಮಗೆ ಮೋಕ್ಷ ಸಿಗೋದಿಲ್ಲ ಅಂತ ಕೇಳಿದ್ದು. ಆದರೆ ಇಲ್ಲಿ ದೊಡ್ಡವರ ಪಾಲನೆ ಸಿಕ್ಕಾಗ ನಮ್ಮ ಜೀವನ ಬದಲಾಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾವಾಗ ನಾನು ಬೇಂಜಿ ಜೊತೆಗೆ ಫ್ಲೈಟಲ್ಲಿ ಹೋದೆ, ಮತ್ತು ಅವರು ಸೆಂಟ್ರ್ನಲ್ಲಿ ಅಹಮದಾಬಾದಲ್ಲಿ ಇಳ್ಕೊಂಡಾಗ ಅಲ್ಲಿ ನಮ್ಮ ಬೇಂಜಿಗೆ ಕೊಟ್ಟಿದ್ದ ಆತಿಥ್ಯ, ಗೌರವ, ಅದ್ರ ಜೊತೆಗೆ ಅವ್ರ ಜೊತೆಗೆ ನಾನು ಹೋದಿದ್ದಕ್ಕೆ ನನಗೂ ಅವರಿಂದ ಸಿಕ್ತು. ದೊಡ್ಡವ್ರ ಜೊತೆಗಿದ್ರೆ ಎಷ್ಟೆಲ್ಲ ಪ್ರೀತಿ ಸಿಕ್ಕುತ್ತೆ, ಎಷ್ಟೆಲ್ಲ ಗೌರವ ಸಿಕ್ಕುತ್ತೆ. ನಾನಿದ್ರೆ ಹೀಗೇ ಇರಬೇಕು. ಸೊ ಅಲ್ಲಿಗೆ ನೀವು ಡಿಸೈಡ್ ಮಾಡಿ ನಾವು ಪವಿತ್ರ ಜೀವನವನ್ನೇ ನಾವು ನಡೆದುಕೊಂಡು ಬರಬೇಕು ಅಂತೇಳಿ, ಪವಿತ್ರ ಜೀವನವನ್ನು ನಡೆಸಬೇಕು ಅಂತೇಳಿ ನೀವು ನಿಮ್ಮ ದೃಢ ಸಂಕಲ್ಪವನ್ನು ಮಾಡಿದ್ರಿ. ಏನೆಲ್ಲ ನಾನು ವಸ್ತು ಕಲರ್ಗಳಲ್ಲೂ ಅಷ್ಟೇ, ಬ್ಲ್ಯಾಕ್ ಕಲರ್ ಹಾಕ್ತಿರ್ಲಿಲ್ಲ ನಾನು. ಬ್ಲ್ಯಾಕ್ ಕಲರ್ ಇಷ್ಟ ಆಗ್ತಿರ್ಲಿಲ್ಲ, ವೈಟ್. ಆದರೆ ವೈಟ್ ಮೇಂಟೈನ್ ಮಾಡೋದು ಕಷ್ಟ. ಆದರೂ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೆ. ಯಾವಾಗ ಬೇಂಜಿ ಜೊತೆಗೆ ಹೋದೆ ಆವಾಗ ನಾನು ವೈಟ್ ಅಂತ ಅನ್ನಿಸ್ಬಿಟ್ಟು, ಇದ್ದಿದ್ದು ಏನೆಲ್ಲ ಒಳ್ಳೆ ಕಾಸ್ಟ್ಲಿ ಐಟಮ್ಸ್ಗಳು ತೊಗೊಳ್ತಾ ಇದ್ದೆ. ಅದು ಒಂದು ಹವ್ಯಾಸ ಆಯಿತು. ಇದನ್ನು ತೊಗೋಬೇಕು ಅಂದರೆ ಎಷ್ಟೇ ಕಾಸ್ಟ್ಲಿ ಆದರೂ ತೊಗೋತಾ ಇದ್ದೆ, ಇದನ್ನು ಹಾಕೋಬೇಕು ಅಂತ ತೊಗೋಬೇಕು. ಆದರೆ ಏನಪ್ಪ ಅಂದರೆ ಒಂದು ಸತಿ ನಾನು ಹಾಕಿದ್ದು ಇನ್ನೊಬ್ರಿಗೆ ಕೊಟ್ಟ ಮೇಲೆ ಅದನ್ನು ನಾನು ವಾಪಸ್ ತೊಗೊಳ್ತಿರ್ಲಿಲ್ಲ. ಅದು ನನಗೆ ಇಷ್ಟ ಆಗ್ತಿರಲಿಲ್ಲ. ಯಾಕೆ, ಇನ್ನೊಬ್ರು ಹಾಕ್ಕೊಂಡಿದ್ದು, ಈವನ್ ನನ್ನ ಸಹೋದರಿನೇ ಹಾಕ್ಕೊಂಡಿದ್ರು, ಅದು ನನಗೆ ಬೇಡ. ಒಂದೇ ಸತಿ ನಂದು ಎಲ್ಲೇ ಹೋಗಬೇಕಾದ್ರೆ ಏನೇ ಟೇಸ್ಟ್ ಮಾಡಬೇಕಾದ್ರೂ ಒಂದೇ ಸತಿ ಟೇಸ್ಟ್ ಮಾಡೋದು, ಇನ್ನೊಂದು ಸತಿ ಹೋಗ್ತಿರ್ಲಿಲ್ಲ. ಈಗ 2 ಸತಿ ಪಿಕ್ಚರ್ ನೋಡಬೇಕು ಚೆನ್ನಾಗಿತ್ತು ಅಂತಾರಲ್ಲ, ಅದು ಇಷ್ಟಪಡ್ತಿರ್ಲಿಲ್ಲ.
ಆದರೆ ನಾನು ಮೌಂಟ್ ಅಬುಗೂ ಅಷ್ಟೇ ಫಸ್ಟ್ ಹೋದಾಗಲೂ ಅಷ್ಟೇ ಒಂದು ಸತಿ ಜೀವನದಲ್ಲಿ ನೋಡ್ಕೊಂಬರ್ಬೇಕು ಅಂತ. ಆದರೆ 2ನೇ ಸತಿ ಬಾಬಾ ನನಗೆ ಕೊಟ್ಟರು. ಆದರೆ ಇಲ್ಲಿ ನಾನು ಬ್ರಹ್ಮ ಬಾಬನ ಅಷ್ಟು ಇದು ಮಾಡ್ಕೊತಿರ್ಲಿಲ್ಲ. ನಾನು ಫಸ್ಟ್ ಮಿಲನ ಆದಮೇಲೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಬ್ರಹ್ಮ ಬಾಬಾ ಎಲ್ಲ ಸನ್ಯಾಸಿಗಳ ಥರ ಇವರು ತಾನೇ ಬೇಡ ಅಂತ ಅನ್ಕೊತಿದ್ದೆ. ಆದರೆ ನಾನು ಆಫೀಸ್ನಲ್ಲಿ ಫಸ್ಟ್ ಹೋಗ್ತಾ ಇದ್ದೆ, ಎಲ್ರಿಗಿನ ಮೊದಲು ನಾನೇ ಆಫೀಸ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಎದುರುಗಡೆ ಒಂದು ಲಕ್ಷ್ಮೀ ಸರಸ್ವತಿ ಗಣೇಶನ ಫೋಟೋ, ನಮ್ಮ ಕ್ಯಾಬಿನ್ ಒಳಗಡೆ ನಾನು ಕೂತ್ಕೊಳ್ತಾ ಇದ್ದೆ. ಕ್ಯಾಬಿನಲ್ಲಿ ಹಿಂಗೆ ಬಗ್ ನೋಡಿದ್ರೆ ಬ್ರಹ್ಮ ಬಾಬಾ, ಹಿಂಗೆ ಬಗ್ ನೋಡಿದ್ರೆ ಬ್ರಹ್ಮ ಬಾಬಾ. ನಂಗೆ ಇದೇ ಅಷ್ಟೇ. ನಂಗೆ ಯಾಕೆಂದರೆ ಬ್ರಹ್ಮ ಬಾಬಾನ ನೋಡಿದ್ರೆ ಎಲ್ಲರೂ ಸನ್ಯಾಸಿಗಳ ಥರ ಇವರು ಒಬ್ಬರು ತಾತ, ಇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾರೇನೋ ಅದೇ ಸಂಕಲ್ಪ ಇತ್ತಿತ್ತು. ಆದರೆ ಬ್ರಹ್ಮ ಬಾಬಾ 2-3 ಸತಿ ಬಂದು ನೋಡ್ತಾ ಇದ್ದ. ಅಂದರೆ ಅರ್ಧ ಇದೆಯಲ್ವಾ, ನಿಮಗೆ ಅನುಭವ ಆಯ್ತು. ಆಗ್ತಾ ಇತ್ತು. ಬ್ರಹ್ಮ ಬಾಬಾ ಅನುಭವ ಆಯ್ತು ಆ ದಿನ. ಫುಲ್ಲು ವೈಟು ಹಾಫ್ ಇದೆಯಲ್ಲ ಬ್ರಹ್ಮ ಬಾಬಂದು, ಅದು ಹಾಫ್ ಕಾಣಿಸ್ತಾ ಇತ್ತು. ಇಷ್ಟು ಚೆನ್ನಾಗಿರೋ ತಾತ ಬಂದು ನೋಡ್ತಾ ಇದ್ದಾರ. ನನಗೆ ಇವ್ರು ಕಂಡ್ರೆ ಆಗಲ್ಲ, ಇವ್ರು ಯಾಕೆ ಬರ್ತಾ ಇದ್ದಾರೆ, ಫೋಟೋ ನೋಡಿದ್ದೆ ಬಾಬಂದು, ಇವ್ರು ಯಾಕೆ ಬರ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಆಮೇಲೆ ನಾನು ಬಂದೆ ಬಾಬನಿಗೆ, ಇವ್ರಿಗೆ ಹೇಳಿದೆ, ನಾನು ಇಲ್ಲಿಗೆ ಬಂದಾಗ ಈ ತಾತ ನೋಡ್ತಾ ಇದ್ದೀನಿ, ನನಗೆ ಯಾಕೆ 2 ಸತಿ ಈ ತಾತ ಕಾಣಿಸ್ಕೊಂಡ್ರು. ಅದು ಅನುಭವ ಆಯಿತು. ಆಮೇಲೆ ತಿರುಗಿ ಬೇಂಜಿ ಜೊತೆಗೆ ಅನುಭವ ಆಯಿತು. ಬೇಂಜಿ ಜೊತೆಗೆ ಹೋದ್ಮೇಲೆ ಅದು ಪಕ್ಕ ಆಗೋಯ್ತು. ಲೈಫ್ ಅಂದರೆ ಇದೆ, ಇನ್ಯಾವ ಕಡೆಗೆ ಹೋಗೋದು ಬೇಡ. ಆಮೇಲೆ ಇರೋ ಕಲರ್ ಡ್ರೆಸ್ಗಳೇನಿತ್ತು ಅದೆಲ್ಲ ಕೊಟ್ಬಿಟ್ಟೆ. ವೈಟ್ ಆ್ಯಂಡ್ ವೈಟ್ ಹಾಕೊಳ್ಳೋದು. ಇದನ್ನು ಒಗೆಯೋದು ಕಷ್ಟ ಆಗುತ್ತೆ, ಶಕ್ತಿ ಇಲ್ಲ ಶರೀರದಲ್ಲಿ, ಏನು ಮಾಡೋದು. ಆದರೆ ಯಾವಾಗ ನಾನು ಬೇಂಜಿ ಜೊತೆಗೆ ಹೋಗಿ ಬಂದಲ್ವಾ, ಆವಾಗಿಂದ ನನಗೆ ಅಮೃತ ವೇಳೆ ಏಳಬೇಕು, ಬಿಸಿನೀರು ಸ್ನಾನ ಮಾಡಬೇಕು ನಾನು. ಆದರೆ ತಣ್ಣೀರು ಕೆಲವು ಸತಿಗೆ ಮೌಂಟ್ ಅಬುಗೆ ಹೋದಾಗ ತಣ್ಣೀರು ಮಾಡಬೇಕಾಗುತ್ತೆ, ಟ್ರೈನಲ್ಲಿ ಏನು ಬಿಸಿನೀರು ಸಿಗುತ್ತಾ. ಆಗ ನನಗೆ ಕಷ್ಟ ಆಗ್ತಾಯಿತ್ತು, ಏನು ಮಾಡೋದಪ್ಪ ಅಂತ. ಆದರೂ ಬಾಬಾ ಇಷ್ಟು ಸೂಕ್ಷ್ಮವಾಗಿದ್ದಂಥ ಶರೀರವನ್ನು ಎಷ್ಟು ಶಕ್ತಿಶಾಲಿ ಅಂದರೆ 3 ಗಂಟೆಗೆ ಎದ್ದು ಆ ತಣ್ಣೀರು ಸ್ನಾನ ಮಾಡಿದ್ರು ನನಗೇನಾಗಲಿಲ್ಲ. ಆರೋಗ್ಯ ಚೆನ್ನಾಗಾಗ್ತಾ ಬಂತು. ಡಾಕ್ಟ್ರಿಗೆ ಕೊಡೋವಂಥ ದುಡ್ಡು ಇಲ್ಲಿ ಉಳೀತು. ಮತ್ತು ಇಲ್ಲಿ ಧಾರಣೆ ಏನಿತ್ತು, ಯಾವುದು ವ್ಯರ್ಥ, ಯಾವುದು ಸಫಲ ಮಾಡ್ಕೋಬೇಕು ಅಂತ ಪಕ್ಕ ಆಯಿತು ನನಗೆ. ತುಂಬ ದುಂದು ವೆಚ್ಚ ಮಾಡ್ತಾಯಿದ್ದೆ ಸಂಬಳ ತಂದಾಗ. ಆದರೆ ಬೇರೆ ರೀತಿ ಅಲ್ಲ, ಫ್ರೆಂಡ್ಸ್ಗಳ ಜೊತೆಗೆ ಟ್ರಿಪ್ಗಳಿಗೆ ಹೋಗೋದು, ವರ್ಷಕ್ಕೆ 2 ಸತಿ ಟ್ರಿಪ್ ಆದರೂ ಹೋಗ್ತಿದ್ದೆ. ಹೋಟೆಲ್ ತಿನ್ನೋದು, ಮತ್ತು ಬೇಕಾಗಿದ್ದ ಕಲರ್ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಳ್ಳೋದು, ಒಡವೆ ತೊಗೊಳ್ಳೋದು, ಇದೆಲ್ಲ ಮಾಡ್ತಾಯಿದ್ದೆ. ಯಾವಾಗ ಬಾಬಾ ಸಿಕ್ಕಿದ್ರು ಯಾವುದು ಖರ್ಚು ಮಾಡಬೇಕು, ಯಾವುದು ಮಾಡಬಾರ್ದು, ಏನಕ್ಕೆ ವೇಸ್ಟ್ ಮಾಡಬಾರ್ದು ಅಂತ ಎಲ್ಲ ಗೊತ್ತಾಯಿತು. ಕಣ್ಣಿಗೆ ಕಾಣೋದೆಲ್ಲ ವಿನಾಶ ಆಗೋದು, ಏನಕ್ಕೆ ಇಟ್ಕೋಬೇಕು ಅಂತ. ಹೌದಲ್ವಾ, ಬಾಬಾ ಹೇಳಿದ್ದು ಕರೆಕ್ಟ್ ತಾನೇ. ಆವಾಗಿಂದ ನಿರ್ಣಯ ಮಾಡಿಕೊಂಡೆ, ಏನೇ ಸಂಪಾದನೆ ಮಾಡಿದ್ರೋ ಫಸ್ಟ್ ಯಾರಿಗೆ ಕೊಡಬೇಕು. ಫಸ್ಟ್ ನಮ್ಮ ಅಪ್ಪನಿಗೆ ಕೊಡ್ತಾ ಇದ್ದೆ ನಾನು ಸಂಬಳ ತಗೊಂಡ ತಕ್ಷಣ. ಯಾಕೆ, ಅವ್ರು ದೊಡ್ಡವರು, ಅವ್ರು ನನಗೆ ಈ ರೀತಿ ತಂದಿದ್ದಾರೆ, ಅವ್ರಿಗೆ ಕೊಡ್ತಾ ಇದ್ದೆ. ನಮ್ಮಪ್ಪ ಹೇಳ್ತಾ ಇದ್ರು, ಫಸ್ಟ್ ದೇವ್ರ ಮುಂದೆ ಇಡ್ತಿದ್ರು. ಆ ದೇವ್ರು ಮಾತಾಡಲ್ಲ, ನೀವು ಮಾತಾಡ್ತಾ ಇದ್ದೀರಲ್ಲ, ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಮ್ಮ ತಂದೆನೂ ಅಷ್ಟೇ, ರಸ್ತೆನಲ್ಲಿ ಕರ್ಕೊಂಡು ಬರಬೇಕಾದ್ರೆ ನಾನು ಕೈ ಹಿಡ್ಕೊಂಡೇ ಕರ್ಕೊಂಡು ಬರೋದು. ಸಣ್ಣ ಮಕ್ಳಿಗೆ ಹೇಗೆ ನೋಡ್ಕೊಳ್ತಾರೆ, ದೊಡ್ಡವರಾದ್ರೂ ಅಷ್ಟೇ. ಕೆಲ್ಸಕ್ಕೆ ಹೋದ್ರು ನನಗೆ ಇಂಟ್ರ್ಯೂಗೆ ನಮ್ಮ ಅಪ್ಪನೇ ಬರೋದು ಜೊತೆಗೆ. ನನ್ನ ತಂದೆ ಓಕೆ ಅಂದರೆ ಮಾತ್ರ ನಾನು ಓಕೆ ಅಂತ ಇದ್ದೆ, ನನ್ನ ತಂದೆ ಓಕೆ ಅಂದಿರೋ ಅಂತಿರಲಿಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಬಂದ ಮೇಲೆ ನನ್ನ ತಂದೆ ಜೊತೆ ಎಷ್ಟು ಪ್ರೀತಿ ವಿಶ್ವಾಸ ಇತ್ತು, ನನ್ನ ತಂದೆಗೆ ತುಂಬ ಕನ್ಫರ್ಮ್ ಆಗೋಯ್ತು. ನಾನು ಹೋದರೂ ನನ್ನ ಮಗಳು ಕರೆಕ್ಟಾಗಿ ದಾರಿಯಲ್ಲಿ ಹೋಗ್ತಾಳೆ, ಬಾಬನ ಮನೆಗೆ ಹೋಗ್ತಾರೆ, ಆರೋಗ್ಯ ಚೆನ್ನಾಗಿದೆ, ಮುಂದಿನ ಲೈಫ್ ಅವ್ರಿಗೆ ಬಾಬನೇ ತೋರಿಸ್ತಾರೆ ಅಂತ ಅನ್ನಿಸ್ತು. ನಮ್ಮ ಮನೆಯವರು ಎಲ್ಲರೂ ಅಷ್ಟೇ, ಇವರು ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಇವರು ಈ ಬೇಡ ಅಂತ ಯಾವತ್ತೂ ಏನೂ ಹೇಳಲಿಲ್ಲ. ಬಾಬನ ಮನೆಗೆ ಅಂದ ತಕ್ಷಣ ಎಲ್ಲರೂ ಖುಷಿಯಿಂದ ಬರೋರು, ಎಲ್ಲರೂ ಖುಷಿ. ಆದ್ದರಿಂದ ನೀವು ಈ ಒಂದು ಮಾರ್ಗದಲ್ಲಿ ಸಹಜವಾಗಿ ನಡೆದುಕೊಂಡು ಬಂದ್ರಿ 12 ವರ್ಷಗಳ ದೀರ್ಘವಾಗಿ. ಇಲ್ಲಿಂದ ಏನು ಜ್ಞಾನ ತಿಳ್ಕೊಂಡಿದ್ದೆ ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರಿಗೆ ಅದು ಖುಷಿ ಆಗೋದು. ನನ್ನನ್ನು ಹೇಗೆ ನೋಡ್ಕೊಳ್ತಾ ಇದ್ರು ಅಂದರೆ, ಇವ್ರು ಯಾರೋ ಸೆಂಟ್ರಿಗೆ ಹೋಗ್ತಾ ಇದ್ದಾರೆ, ಇವ್ರು ಇವಾಗ ಕಲ್ಲರ್ ಏನು ಹಾಕ್ತಾ ಇಲ್ಲಪ್ಪ, ಇವ್ರು ಯಾರ ಮನೇಲೂ ತಿನ್ನಲ್ಲ, ಇವ್ರ ಜೀವನನೇ ಬೇರೆ. ನಾನೇನು ಮಾಡ್ತಾ ಇದ್ದೆ, ನಮ್ಮ ಬೇಂಜಿ ಹೇಳಿದ್ರಲ್ವಾ, ಬಾಬನ ಮನೆಯಲ್ಲಿ ಯಾವಾಗ ಭಗವಂತ ನನ್ನವರು ಅಂದಮೇಲೆ ಬಾಬನಿಗೆ ಇಟ್ಟದೆ ಹೆಂಗೆ ತಿನ್ನೋದು, ಬಾಬನಿಗೆ ಭೋಗ ಮಾಡಬೇಕು. ಭೋಗ ಮಾಡಬೇಕಾದ್ರೆ ಎಲ್ಲರೂ ಊಟ ಮಾಡೋ ಹಾಗೆ ನಾವು ಊಟ ಮಾಡೋಂಗಿಲ್ಲ, ಪರಮಾತ್ಮನಿಗೆ ತಿನ್ನಿಸ್ಬಿಟ್ಟು ನಾವು ತಿನ್ನಬೇಕು, ಅದು ನನ್ನ ಕೈಲೇ ಮಾಡಬೇಕು ಅಂತ ಹೇಳಿದ್ರು. ಹಾಗಾದರೆ ನನಗೇನಾಯಿತು, ನನಗೆ ಅಡುಗೆ ಮನೆಗೆ ಹೋಗೋಕೆ ಇಷ್ಟ ಇರ್ತಿರ್ಲಿಲ್ಲ. ನಮ್ಮ ಅಕ್ಕ ಮಾಡಿಕೊಡ್ತಾಯಿದ್ರು.
ಯಾವಾಗ ಬಾಬನಿಗೆ ನಾನು ಮಾಡಬೇಕು ಅಂತ ಕನ್ಫರ್ಮ್ ಆಯ್ತಲ್ವಾ, ಹಾಗಾದರೆ ನಾನು ಬಾಬನ ಭೋಗಕ್ಕಿಟ್ಟೇ ಮಾಡಬೇಕು. ಆವಾಗಿಂದ ಧಾರಣೆ ಸ್ಟಾರ್ಟ್ ಆಯಿತು. ಬೇಂಜಿ ಜೊತೆಗೆ ಹೋದ್ಮೇಲೆ ನನ್ನ ಲೈಫ್ ಚೇಂಜ್ ಆಗೋಯ್ತು. ಸೊ ನೀವು ಹೇಳಿದ ಪ್ರಕಾರ ಫಸ್ಟ್ ಟೈಮ್ ಹೋದಾಗ ನೀವು ಮಧುಬನಲ್ಲಿ ಆವಾಗ ಆ ಒಂದು ಸಮಯದಲ್ಲಿ ನಿಮಗೆ ಧಾರಣೆ ಕಮ್ಮಿ ಇತ್ತು. ಆ ನಂತರ ಎರಡನೇ ಟೈಮ್ ಯಾವಾಗ ನೀವು ದಾದಿಜಿ ಅಂತ ಏನು ಹೇಳಿದ್ರಿ, ಪದ್ಮಾ ಬೇಂಜಿ ಜೊತೆಗೆ ಹೋದಾಗ, ಪದ್ಮಾ ಬೇಂಜಿ ಅಂತ ಏನು ಹೇಳಿದ್ರಿ, ಸೊ ಅವರ ಜೊತೆ ಸೆಕೆಂಡ್ ಟೈಮ್ ಹೋದಾಗ ನಿಮ್ಮಲ್ಲಿ ಇನ್ನ ಧಾರಣೆ ಇನ್ನು ಜಾಸ್ತಿ ಪಕ್ಕ ಆಗೋಯ್ತು. ಧಾರಣೆ ಪಕ್ಕ ಆಯಿತು. ನಾನು ಲೈಫ್ ಅಂದರೆ ಹೀಗಿರಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಹೇಳ್ತಾರೆ ಅದರಂಗೆ. ಆದರೆ ಶ್ರೀಮತ ಇದು ಯಾರು ಕೊಟ್ಟಿದ್ದು? ಭಗವಂತ. ಇದನ್ನು ಪುರುಷಾರ್ಥ ಅಂದರೆ, ಪುರುಷಾರ್ಥ ಅಂದರೆ ಏನು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಾಬಾ ಹೇಳ್ತಾರೆ ಮಾಡಬೇಕು, ಇವ್ರು ಹೇಳ್ತಾರೆ ನಾನು ಮಾಡಬೇಕು. ಹಾಗೆ ಮಾಡಿದ್ರೆ ನನಗೆ ಒಳಗಡೆ ಸೇವೆಗೆ ಬಿಡ್ತಾರೆ. ಆಯಿತು, ಖುಷಿ. ಯಾಕೆ ಅಂದರೆ ಇಲ್ಲಿ ಪ್ರಸಾದ ಮಾಡಬೇಕಾಗ್ಲಿ, ಸೇವೆ ಮಾಡಬೇಕಾದ್ರೂ ಇಲ್ಲಿ ವಾತಾವರಣ ಶಾಂತಿ ಇತ್ತು. ಎಷ್ಟೇ ಜನಗಳಿಗೆ ಪ್ರಸಾದ ಅಂತ ಮಾಡಿದ್ರೂ ಕೂಡ ಒಂಚೂರು ಶಬ್ದ ಇಲ್ಲ, ಒಂಚೂರು ಕೋಪತಾಪ ಇಲ್ಲ, ಆವೇಶ ಇಲ್ಲ. ಎಲ್ಲರೂ ಸಂಭರಿಸ್ಕೊಂಡು ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಭಾಳ ಖುಷಿ ತರುತ್ತೆ. ಈ ರೀತಿ ಇರಬೇಕು ಜೀವನ ಅಂದರೆ, ಈ ರೀತಿ ಇರಬೇಕು ಮನೆ ಅಂದರೆ, ಇಂಥವ್ರ ಸಂಘ ಸೇರಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ನನಗೆ ಬೇಂಜಿ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋದ್ರು. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ನನಗನ್ನಿಸ್ತು ಬಾಬಾರೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಈಗ ಮಕ್ಕಳನ್ನ ಸರಿ ದಾರಿ ಕರ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡವ್ರು ಕರ್ಕೊಂಡು ಹೋಗ್ತಾ ಇರ್ತಾನೆ. ಈಗ ನಾವು ಕೈ ಹಿಡ್ಕೊಂಡ್ರೆ ಬಿಟ್ಬಿಡ್ತೀವಿ, ಯಾಕೆ ಮೇಳ ನೋಡ್ತಾ ಇರ್ತೀವಿ, ಅಲ್ಲಿ ಅಟ್ರಾಕ್ಷನ್ ಇರುತ್ತೆ. ಮಕ್ಳೇನು ಮಾಡ್ತಾರೆ, ಕೈ ಬಿಟ್ಬಿಟ್ಟು ಹೋಗಿ ಅಲ್ಲಿ ನೋಡ್ಬಿಡ್ತಾರೆ, ತಪ್ಪಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಆದರೆ ಇಲ್ಲಿ ಬಾಬಾನೇ ನನ್ನ ಕೈ ಹಿಡ್ಕೊಂಡಾಗ, ಅದಕ್ಕೆ ಬೇಂಜಿ ನನ್ನ ಕೈ ಹಿಡ್ಕೊಂಡು, ಬೇಂಜಿ ನಾನು ನಿನ್ನ ಕೈ ಹಿಡ್ಕೊತೀನಿ ಅಂದರೆ ಬೇಡ ಬೇಡ ನಾನು ನಿನ್ನ ಕೈ ಹಿಡ್ಕೊತೀನಿ ಅಂದರು. ಆಗ ನನಗೆ ಅನುಭವ ಆಯಿತು, ಓಹೋ ದೊಡ್ಡವರು ನಮ್ಮ ಕೈ ಹಿಡ್ಕೊಂಡ್ರೆ ನಾವು ಆ ಕಡೆ ಹೋಗೋದು ಬಿಡಿಸ್ಕೊಂಡು ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ದೊಡ್ಡವರೇ ನಮ್ಮ ಕೈ ಹಿಡ್ಕೊಂಡ್ಬಿಟ್ರೆ ತಪ್ಪಿಸ್ಕೊಳ್ಳೋ ಚಾನ್ಸ್ ಇಲ್ಲ, ನಮಗೆ ಸರಿ ದಾರಿ ಕರ್ಕೊಂಡು ಹೋಗ್ತಾರೆ ಅವರು. ಆಗ ನನಗನ್ನಿಸ್ತು, ಹೌದು ಇದು ಕರೆಕ್ಟ್ ಮಾರ್ಗ. ಮಧುವನಕ್ಕೆ ಅವಾಗ ಹೋದೆ ಫ್ಲೈಟಲ್ಲಿ, ಚೆನ್ನಾಗಿ ಎಂಜಾಯ್ ಮಾಡಿದೆ, ಚೆನ್ನಾಗಿ ಅನುಭವ ಆಯಿತು. ಜೀವನ ಅಂದರೆ ಹೀಗೆ. ಯಾಕೆಂದರೆ ಅಲ್ಲೆಲ್ಲ ಡಾಕ್ಟ್ರು, ಇಂಜಿನಿಯರು, ಗೋಲ್ಡ್ ಮೆಡಲಿಸ್ಟ್ ಆಗಿದ್ದವರೆಲ್ಲ ತಮ್ಮ ಜೀವನವನ್ನು ಇಲ್ಲಿಗೆ ಮುಡುಪಾಗಿಟ್ಟಿದ್ದಾರೆ. ಏನಕ್ಕೆ ಇಟ್ಟಿದ್ದಾರೆ? ಸೊ ನೀವು ಹೇಳಿದ್ದು ಮಧುಬನ್ ಅಂತ ಏನು ಹೇಳ್ರಿ, ಅಬೂರೋಡಲ್ಲಿರೋತಕ್ಕಂಥ, ಹೌದು. ಅಲ್ಲಿರೋ ಅಣ್ಣಂದ್ರುಗಳೆಲ್ಲ ಕ್ಲಾಸ್ ಮಾಡಬೇಕಾದ್ರೆ, ಅಕ್ಕಂದ್ರು ಕ್ಲಾಸ್ ಮಾಡಬೇಕಾದ್ರೆ ಅವ್ರು ನೋಡಿದ ತಕ್ಷಣ ಅವ್ರ ಪಕ್ಕ ನಿಂತ್ಕೊಳ್ಳೋಕ್ಕೆ ಸಾಧ್ಯನ ನಾನು ಅಂದ್ಕೊಳ್ತಿದ್ದೆ. ಆದರೆ ಇಷ್ಟು ಜೀವನವನ್ನು ತ್ಯಾಗ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಏನಾದರೂ ಇರ್ಬೇಕು ತಾನೇ. ಹಾಗಾದರೆ ಇಲ್ಲಿ ಅನುಭವವನ್ನು ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅಲ್ಲಿ ಯಾಕೆ ಅಲ್ಲಿ ಸಿಕ್ಕಾಕೋಬೇಕು? ಜೀವನ ಅಂದರೆ ಹೀಗೆ ಇರಬೇಕು, ಇನ್ನು ಮುಗೀತು, ಮತ್ತೊಂದು ಜೀವನ ಬೇಡ, ಇದು ಎರಡನೇ ಜನ್ಮ. ಅದಕ್ಕೆ ಬಾಬಾ ಹೇಳ್ತಾ ಇದ್ರಲ್ಲ ಮರು ಜೀವನ ಜನ್ಮ ಅಂತ. ಮರು ಜೀವ ಜನ್ಮ ಅಂದರೆ ಏನು? ಆ ಜೀವನ ಬಿಟ್ಟು ಈ ಜೀವನಕ್ಕೆ ಬಂದೆ. ಈ ಜೀವನದಲ್ಲಿ ಬಂದ ಮೇಲೆ ಏನೆಲ್ಲ ಆಗುತ್ತೆ ಅದನ್ನು ಎದುರಿಸೋಕೆ ತಾಕತ್ತು ಬಂದುಬಿಡ್ತು ನನಗೆ. ಯಾಕೆಂದರೆ ಈ ತಣ್ಣೀರೊಳಗೆ ಇಳಿಬೇಕಾದ್ರೆ ಭಯ ಆಗತ್ತೆ, ನೀರೊಳಗೆ ಇಳಿದ ತಕ್ಷಣ ಖುಷಿ ಆಗತ್ತೆ, ಆಮೇಲೆ ಏನು ಬಂದರೂ ನಾವು ಜಯಿಸ್ಕೋಬೋದಲ್ವಾ. ಹಾಗಾಗಿ ನಾನು ಯಾವಾಗ ನನ್ನ ಕೈನ ಬೇಂಜಿ ಹಿಡ್ಕೊಂಡ್ರು ಆಗ ಪಕ್ಕ ಆಗೋಯ್ತು, ಭಗವಂತ ನನಗೆ ಸಿಕ್ಕಿದ್ದಾರೆ. ವಂಡರ್ಫುಲ್. ಸೊ ಅಕ್ಕ ನೀವು ಹೇಳ್ತಾ ಇದ್ರಿ ಇವಾಗ ಇವಾಗ ಹೇಳಿದ್ರೆ ನಿಮ್ಮ ಬೇಂಜಿಯನ್ನು ನಿಮ್ಮ ಕೈ ಇಟ್ಕೊಂಡು ಮತ್ತು ನೀವು ನಡೆದುಕೊಂಡು ಕರೆದುಕೊಂಡು ಬಂದರು, ಇಲ್ಲ ಮಾರ್ಗವನ್ನು ಗುರಿಯನ್ನು ಮುಟ್ಟಿಸಿದ್ರು ಅಂತ ಹೇಳಿ. ಸೊ ಮತ್ತು ಅದೇ ರೀತಿ ನೀವು ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ನೀವು ಕಾರ್ಯ ವ್ಯವಹಾರ ಇರ್ಬೋದು, ಮನೆ ಇರ್ಬೋದು, ಇವೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಕ್ಕ? ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಈಗ ಯಾವಾಗ ನಾನು ಬಾಬನಿಗೆ ಭೋಗ ಇಟ್ಟು ಆಮೇಲೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕು, ಬೇರೆಯವ್ರು ಯಾರ ಕೈಲೂ ಮಾಡಿಸ್ಕೋಬಾರ್ದು. ಹಾಗೆ ಒಂದು ಇದು ಇತ್ತು, ಆಗ ಅನ್ನಿಸ್ತು, ಹೌದು ಮನೆಯಲ್ಲಿ 2 ಒಲೆ ಇಡಕ್ಕೆ ಬಿಡಲ್ಲ ದೊಡ್ಡವರು. ಇಷ್ಟ ದಿನ ನಮ್ಮ ಅಕ್ಕ ಇಷ್ಟ ದಿನ ನಾನು ಮಾಡ್ಕೊಡ್ತಾ ಇದ್ದೆ, ತಿಂತಾ ಇದ್ದೆ, ಈಗ ನೀನೇ ಮಾಡ್ಕೋತೀಯಾ? ಕೆಲ್ಸಕ್ಕೆ ಟೈಮ್ ಕರೆಕ್ಟಾಗಿ ಹೋಗ್ಬೇಕು, ಏನ್ ಮಾಡೋದು? ಅದಕ್ಕೆ ಒಳ್ಳೆ ಚಾನ್ಸ್ ನಂಗೆ ಏನಂದ್ರೆ ಬಾಬಾ ನಿಜವಾಗ್ಲೂ ಕಮಾಲ್. ನಾನು ಆ ಕೆಲಸ ಹಿಮಾಲಯ ಬಿಟ್ಬಿಟ್ಟೆ, ಬೇರೆ ಕಡೆಗೆ ಜಂಪ್ ಆದೆ. ಅಲ್ಲಿ ನನಗೆ ಸಿಕ್ಕಿದ ಓನರು ಕೂಡ ಅಷ್ಟೇ, ನನಗೆ ಯಾವ ಟೈಮಿಗೆ ಬರ್ತೀರಾ, ಯಾವ ಟೈಮಿಗೆ ಹೋಗ್ತೀರಾ ಅಂತ ಕೇಳ್ತಿರ್ಲಿಲ್ಲ. ಕೆಲ್ಸಕ್ಕೆ ಸೇರಿದಾಗ ನಾನು ಪ್ರತಿ ತಿಂಗಳಿಗೆ 1 ರಜಾ ಕೊಡ್ತಾ ಇದ್ರು. ಆ ರಜಾ ಎಲ್ಲ ಕೂಡಿಟ್ಕೊಂಡು ವರ್ಷಕ್ಕೊಂದ್ಸತಿ ಮೌಂಟ್ ಅಬುಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಏನು ಹೊರಗಡೆ ಪಿಕ್ನಿಕ್ಕು ಅದು ಇದು ಎಂಜಾಯ್ಮೆಂಟ್ಗೆ ಅಂತ ಯೂಸ್ ಮಾಡ್ತಾ ಇದ್ದೆ, ಆ ದುಡ್ಡನ್ನೆಲ್ಲ ಬ್ಯಾಂಕಿಗೆ ಹಾಕಿ ಸ್ಟಾರ್ಟ್ ಮಾಡಿದೆ. ಸೊ ಆ ಸೆಕೆಂಡಿಂದ ನಿಮ್ಮ ವ್ಯರ್ಥ ಖರ್ಚೆಲ್ಲ ಅದೆಲ್ಲ ಉಳಿತು. ನನ್ನ ಆರೋಗ್ಯ ಸರಿ ಹೋಯ್ತು ಮೇಯ್ನ್. ಆಮೇಲೆ ಚಿಂತೆ ಮಾಡೋದು ಬಿಟ್ಬಿಟ್ಟೆ. ಆರೋಗ್ಯ ಇರುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಯಾಕೆಂದರೆ ಚಿಂತೆಯಿಂದ ಚಿತೆಗೇರಿಸುತ್ತೆ.
ಚಿಂತೆ ಚಿಂತೆ ಚಿತೆಗೇರಿಸುತ್ತೆ. ವಂಡರ್ಫುಲ್. ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ಬಾಬಾ ಹೇಳ್ತಾರಲ್ಲ, ಆಗೋದೆಲ್ಲ ಆಗುತ್ತೆ, ನಾನಿದ್ದೀನಲ್ಲ ಅಂದಮೇಲೆ ಬಾಬಾ ಇದ್ದಾರೆ, ಏನು ಮಾಡೋದು? ಚಿಂತೆ ಮಾಡಬಾರ್ದು. ಈ ಶರೀರ 5,000 ವರ್ಷದಿಂದ ನಡ್ಕೊಂಬಂದಿದೆ, ಇದು ಅಂತಿಮದ್ದು ಗೊತ್ತಾಯಿತು. ನನ್ನ ತಂದೆ ತಾಯಿ ಕೊನೆಗೆ ನನ್ನ ತಂದೆನೂ ಶರೀರ ಬಿಡೋ ಸಮಯದಲ್ಲಿ ಬಂತು. ಆಗ ನನ್ನ ತಂದೆ ಸೋಮವಾರ ಹೋಗಿದ್ದು, ಆಗಸ್ಟ್ 6ನೇ ತಾರೀಕು. ನನಗೆ ಮಹಿಮೆ ಏನಂದರೆ 6ನೇ ತಾರೀಕು ಹಾರ್ಕೊಂಡು ಹೊಟ್ಟೋದ್ರು ಅಂತ. ಆಗಸ್ಟಲ್ಲೇ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು. ನನ್ನ ತಂದೆಗೂ ಆಗಸ್ಟ್ 6ನೇ ತಾರೀಕಲ್ಲೇ ಸ್ವತಂತ್ರ ಸಿಕ್ಕಿದ್ದು ಶರೀರದಿಂದ. ನನ್ನ ತಂದೆ ಶರೀರ ಬಿಟ್ಟಾಗಲೂ ನಾನು ಅಳ್ಳಿಲ್ಲ. ಎಲ್ಲರೂ ಹೇಳ್ತಾಯಿದ್ರು ನಿನಗೆ ಇಷ್ಟೊಂದು ನಮ್ಮ ತಂದೆಗೆ ಹೇಳ್ತಾ ಇದ್ದೆ, ಅಪ್ಪ ನೀನು ಫಸ್ಟ್ ಹೋದರೆ ಅಲ್ಲಿ ಮೇಲೆ ಹೋಗ್ತೀಯಲ್ಲ, ಅಲ್ಲೋಗಿ ಅಲ್ಲಿ ಏನು ಮಾಡ್ತಾರೆ ನೋಡ್ಕೊಂಡು ಬಾ, ಇಲ್ಲ ನಾನು ಫಸ್ಟ್ ಹೋದರೆ ನಾನು ಏನು ಮಾಡ್ತೀನಿ ಅಂತ ನೋಡ್ಕೊಂಬಂದು ಹೇಳ್ತೀನಿ ಅಂತ. ಈ ರೀತಿ ನಮ್ಮ ತಂದೆ ಮಕ್ಕಳದು ಚಿಟ್ಚಾಟ್ ನಡೀತಾ ಇದ್ದಿದ್ದು. ನನ್ನ ತಂದೆ ಹೇಗೆ ಅಂದರೆ ತುಂಬ ಕ್ಲೋಸ್ ಫ್ರೆಂಡು, ನನ್ನಗೋಸ್ಕರ ಕಾಯ್ತಾಯಿದ್ರು. ಯಾರು ಎಷ್ಟೇ ಕಷ್ಟಪಟ್ಟು ಏನಾರು ಮಾಡ್ಕೊಂಬಂದ್ರು ನನ್ನ ಮಗಳು ಬರಲಿಲ್ವಾ ಅಂತ. ನಾನು ಎಲ್ಲಿ ಕೆಲ್ಸಕ್ಕೆ ಹೋದ್ರೂ ನನ್ನ ತಂದೆ ಕರ್ಕೊಂಡು ಹೋಗ್ತಾಯಿದ್ದೆ. ನನ್ನ ತಂದೆ ಓಕೆ ಅಂದರೆ ಮಾತ್ರ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು. ಓನರ್ ಒಳ್ಳೆಯವರು, ಪರಿಸರ ಒಳ್ಳೆಯದು ಅಂದಾಗ. ಅದನ್ನೆಲ್ಲ ಮಾಡಿದ್ದು ಕಮಾಲು ಬಾಬಾ ಬಿಟ್ಟರೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಅಷ್ಟೇ, ನಾನು ಕೆಲ್ಸಕ್ಕೆ 11 ಗಂಟೆ ಹೋದರೂ ಕೂಡ ನನ್ನ ಬಾಸ್ ಏನು ಅನ್ನಲ್ಲ. ಕರೆಕ್ಟಾಗಿ ತಿಂಗಳಿಗೊಂದ್ಸತಿ, ನನಗೆ ವರ್ಷಕ್ಕೊಂದ್ಸತಿ 15-20 ದಿನ ರಜಾ ಬೇಕು, ಅದಕ್ಕೂ ಸ್ಯಾಂಕ್ಷನ್. ಮತ್ತು ಬಟ್ಟಿಗಳು ಮಾಡ್ತಾರೆ, ಅದಕ್ಕೂ ಸ್ಯಾಂಕ್ಷನ್. ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕಿತ್ತು, ಹಿಮಾಲಯದಲ್ಲಿದೆ ಯೂನಿಫಾರ್ಮ್ ಇತ್ತು, ಆದರೆ ಬೇರೆ ಏನು ಡ್ರೆಸ್ ಹಾಕಂಗಿಲ್ಲ, ಎಲ್ಲ ಲಿಪ್ಸ್ಟಿಕ್ ಹಾಕ್ಬೇಕು, ಹಾಗೆ ಹೀಗೆ ಇರಬೇಕು ಅಂತ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಲ್ವಾ, ಹೀಗೆ ಇರಬೇಕು ಅಂತ. ಆಗ ನಾನು ಬ್ಯಾಡ್ಜ್ ಹಾಕ್ಕೊಂಡು ಹೋಗ್ತಾ ಇದ್ದೆ, ಅದೊಂದು ಮಾತ್ರ ಅಲೋ ಇತ್ತು, ಕಲರ್ ಡ್ರೆಸ್ ಇತ್ತು. ಆವಾಗ ಯಾವಾಗ ಕೆಲಸನೇ ಬಿಟ್ಬಿಟ್ಟೆ ಒಳ್ಳೇದಾಯಿತು. ಆನಂತರ ನಂದು ಕಲರ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ದಿನ ಒಂದೊಂದು ಕಲರ್ ತಲೆ ಬಿಡೋದು. ಯೂನಿಫಾರ್ಮ್, ಯಾಕೆಂದರೆ ನಂದು ಯೂನಿವರ್ಸಿಟಿನಲ್ಲಿ ಒಂದು ಯೂನಿಫಾರ್ಮ್ ಇದೆಯಲ್ಲ, ಆ ಯೂನಿಫಾರ್ಮ್ ಹಾಕ್ಕೊಂಡೆ. ಸ್ಟೂಡೆಂಟ್ ಲೈಫಲ್ಲಿ ಹೇಗಿರಬೇಕು ಆ ರೀತಿ. ನನ್ನ ತಂದೆ ಹೇಳ್ತಾಯಿದ್ರು, ಒಡವೆ ಹಾಕ್ಕೊಂಡ್ರೆ ಕಳ್ಳರ ಕಾಟ. ನನ್ನ ಬಾಬಾ ಏನು ಮಾಡಿದ್ರು, ಒಡವೆ ಹಾಕೊಳ್ಳೋದೇ ಬೇಡ, ಸೇಫು, ಗುಣಗಳನ್ನು ಧಾರಣೆ ಮಾಡು, ಅದೇ ನಿನಗೆ ಬಂಗಾರ. ಆಯಿತು. ಈ ಜ್ಞಾನದಲ್ಲಿ ಕೊಡುವಂತಹ ಜ್ಞಾನವೇ ನನಗೆ ಅದೇ ಬಂಗಾರದ ಸಮಾನ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ನೀವೆಷ್ಟು ಗುಣಗಳನ್ನು ದಾನ ಮಾಡ್ತೀರಾ, ಶಕ್ತಿಯನ್ನು ದಾನ ಮಾಡ್ತೀರಾ, ಅದರಿಂದ ನಮಗೆ ಹೆಚ್ಚು ಗೌರವ ಸಿಗುತ್ತೆ. ಭಯ ಇಲ್ಲ, ಕಳ್ಳರ ಕಾಟ ಇಲ್ಲ, ಏನಿಲ್ಲ. ಈಗಲೂ ನಮ್ಮ ಮನೆಯಲ್ಲಿ ಎಲ್ಲಾದರೂ ಹೋದರೆ ಫಂಕ್ಷನ್ಗಳಿಗೆ ಅಲ್ಲಿ ಕರೀತಾರಲ್ಲ, ನಾನು ಮದುವೆ ಮುಂಜಿಗಳಿಗೆಲ್ಲ ಹೋಗಿ ಇಷ್ಟ ಆಗಲ್ಲ, ಯಾಕೆಂದರೆ ತುಂಬ ಕ್ರೌಡ್ ಇರುತ್ತೆ, ನಂಗೆ ಇಷ್ಟ ಆಗಲ್ಲ. ಆದರೂ ಬಾಬಾ ಹೇಳ್ತಾರೆ, ಆ ಜಂಜಾಟದಲ್ಲಿ ತುಂಬ ನೊಂದಿರ್ತಾರೆ, ಆ ಜನಗಳು ಅಲ್ಲಿಗೆ ಬರ್ತಾರೆ. ಆ ಸಮಯದಲ್ಲಿ ನೀವು ಹೋದರೂ ಕೂಡ ನೀವು ಸಂದೇಶ ಕೊಡ್ಬೋದಲ್ವಾ, ಅವ್ರಿಗೆ ತಿಳಿಸ್ಬೋದಲ್ವಾ. ಈಗಲೂ ನಾನು ಯಾವುದಾದ್ರೂ ಮದುವೆಗಳಿಗೆ ಎಲ್ಲಾದರೂ ಹೋದರೂ ಕೂಡ ಅವ್ರ ಜೊತೆಗೆ ಹೋದರೆ ನಾನು ಸಿಂಪಲ್ಲಾಗಿ ವೈಟ್ ಡ್ರೆಸ್ಸೇ ಹಾಕಿರ್ತೀನಿ. ಅವ್ರ ಜೊತೆ ಎಲ್ಲ ಕಲರ್ ಆಗಿದ್ದರೂ ಕೂಡ ನನ್ನನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡ್ತಾರೆ ಅವರು. ನೀವೀಗ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಲ್ಲ, ನಿಮ್ಮ ಸಂಸ್ಥೆಯಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ಹೇಳ್ಕೊಡಿ. ಎಲ್ಲ ಆರಾಮ್ಸೆ ಕೂತ್ಕೊಳ್ತಾರೆ. ಅವ್ರು ನೋಡೋ ದೃಷ್ಟಿನೇ ಬೇರೆ. ಫಸ್ಟಿಗೆ ಮಾತಾಡ್ತಾ ಇದ್ದಿದ್ದು ವಾತ್ಸಲ್ಯಕ್ಕೂ ಈಗ ಮಾತಾಡೋ ವಾತ್ಸಲ್ಯಕ್ಕೂ ವ್ಯತ್ಯಾಸ ಇದೆ. ನೋಡಿದ ತಕ್ಷಣ ನಮಸ್ಕಾರ ಮಾಡ್ತಾರೆ. ಯಾಕೆ ನಮಸ್ಕಾರ ಮಾಡ್ತಾರೆ? ಭಗವಂತನ ನಮಸ್ಕಾರ ಮಾಡಿ, ಭಗವಂತ ನೆನಪು ಮಾಡಿ ಅಂದರೆ, ಈಗ ನೀವು ಎದುರುಗಡೆ ಇದ್ದಿರೋ ನೀವೇ ಭಗವಂತರು ಅಂತಾರೆ. ಇಷ್ಟೆಲ್ಲ ಗೌರವ ನನಗೆ ಸಿಗಬೇಕಾದ್ರೆ ಯಾರ ಮೂಲ ಕಾರಣ? ಯಾವುದೇ ಒಂದು ವ್ಯಕ್ತಿ ಮುಂದೆ ಬರಬೇಕಾದ್ರೆ ಹಿಂದೆಗಡೆಯವರು ಮುಖ್ಯ ಕಾರಣ. ಇಲ್ಲಿಗೆ ನನಗೆ ಬಂದು ನನ್ನ ಜೀವನ ಪರಿವರ್ತನೆ ಆಗೋದಕ್ಕೆ ಕಾರಣ ನನಗೆ ಇಲ್ಲಿದ್ದಂಥ ಅಕ್ಕಂದರು, ಒಂದು ಲಕ್ಷ್ಮಿ ಅಕ್ಕ, ಒಂದು ಪವಿತ್ರ ಅಕ್ಕ. ಬೆಹೆಂಜಿ ಅಂತೂ ಮರೆಯೋಕ್ಕೆ ಆಗಲ್ಲ, ಯಾಕೆಂದರೆ ನನಗೆ ಕರೆಕ್ಟಾಗಿ ಫ್ಲೈಟಲ್ಲಿ ಕರ್ಕೊಂಡೋದಲ್ಲ. ಈಗ ನನ್ನ ಲೈಫ್ನ ಹಾರಾಡೋ ಹಂಗೆ ಮಾಡಿಬಿಟ್ರು ಅವರು. ಫ್ಲೈಟಲ್ಲಿ ಒಂದು ಸತಿ ಹೋಗಬೇಕು ಅಂತ ಇಷ್ಟ ಇತ್ತಲ್ವಾ, ಫ್ಲೈಟಲ್ಲೇನು ಹಾರ್ಕೊಂಡು ಹೋಗುತ್ತಾನೆ. ಈಗ ಬಾಬಾ ಏನು ಮಾಡಿದ್ರು, ನನ್ನ ಲೈಫನ್ನೇ ಹಾರ್ಕೊಂಡು ಹೋಗೋ ಅಂತ ಮಾಡಿಬಿಟ್ರು. ಇನ್ನು ಯಾವುದಕ್ಕೂ ಚಿಂತೆ ಇಲ್ಲ, ಆರಾಮು. ಆರೋಗ್ಯ ಸರಿ ಹೋಯಿತು. ಏನಪ್ಪ ಅಂದರೆ ನಮ್ಮ ಜೀವನವನ್ನು ಯಾವ ರೀತಿ ನಡ್ಕೋಬೇಕು, ಯಾವುದು ಕರೆಕ್ಟು ಅಂತ ಡಿಸಿಷನ್ ತೊಗೊಳ್ಬೇಕಾದ ಸಮಯದಲ್ಲಿ ನಾವು ತೊಗೊಂಡ್ಬಿಡ್ಬೇಕು. ಬರುತ್ತೆ, ಪರಿಸ್ಥಿತಿ ಬರುತ್ತೆ. ಪರಿಸ್ಥಿತಿ ಬಂದ ತಕ್ಷಣ ನಾವು ಅದಕ್ಕೆ ಸೊಲ್ಯೂಷನ್ ಬಾಬಾನೇ ಕೊಡ್ತಾರೆ ತಾನೆ. ಸಪೋರ್ಟಿಗೆ ಫ್ಯಾಮಿಲಿ ಇದೆ, ಅದು 3-4 ಜನದ ಫ್ಯಾಮಿಲಿ, ಇದು ಬೇಹದ್ದಿನ ಫ್ಯಾಮಿಲಿ. ಇಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಡ್ತೀವಿ. ಎಲ್ಲರೂ ಸೇರಿಕೊಂಡಾಗ ಅದರ ಸಂತೋಷ ಆನಂದ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನನಗಂತೂ ಇಲ್ಲಿಗೆ ಬಂದಾಗ ನನಗೆ ಆ ಪರಿವಾರದ
ಅನುಭವನೇ ಬೇಡ ಅನ್ನಿಸ್ಬಿಡುತ್ತೆ. ಆದರೂ ಅಲ್ಲಿಗೆ ಹೋಗ್ತೀನಿ. ಯಾಕೆ? ಅವರೂ ಈ ಮಾರ್ಗಕ್ಕೆ ತರಬೇಕಲ್ವಾ. ನಾನೊಬ್ಳು ಖುಷಿ ಪಟ್ಟರೆ ಸಾಲದು, ಅವರೂ ತರಬೇಕು. ಅನ್ಯರಿಗೂ ಕೂಡ ನಿಮಗೆ ಸಿಗುವಂತಹ ಖುಷಿ ಅನ್ಯರಿಗೂ ಕೊಡಬೇಕು ಅನ್ನುವಂಥ ನಿಮ್ಮ ಹೌದು, ಒಂದು ದೃಢ ಯಾಕಂದ್ರೆ ಸಂಕಲ್ಪ. ಪ್ರಸಾದ ತಿನ್ಬೇಕಾದ್ರೆ ಏನು ಮಾಡ್ತೀವಿ? ಎಲ್ಲರಿಗೂ ಕೂಡ ಎಲ್ರಿಗೂ ಹಂಚ್ಕೊಂಡು ಹಂಚ್ತಾರೆ. ತಿಂತೀವಿ ತಾನೆ. ಹೌದು. ಹಾಗೆ ಇದು ಭಗವಂತ ಕೊಟ್ಟಿರೋ ಪ್ರಸಾದ, ನಾನೊಬ್ಳೇ ಖುಷಿ ಪಡಬಾರ್ದು, ಎಲ್ರಿಗೂ ಕೊಡಬೇಕು. ಅವ್ರ ಪ್ರಸಾದ ಅಂತನಾದರೂ ತಿಳ್ಕೊಳ್ಳಿ, ಏನಾರ ತಿಳ್ಕೊಳ್ಳಿ, ನನ್ನ ಡ್ಯೂಟಿ ಏನು ಕೊಡಬೇಕಷ್ಟೆ. ಸೊ ನಿಮಗೆ ಸಿಗ್ತಾ ಇರುವಂತಹ ಈ ಜ್ಞಾನವನ್ನು ಅನ್ಯರಿಗೂ ಕೊಡೋದ್ರಲ್ಲೇ ನಿಮಗೆ ಖುಷಿ ಹೆಚ್ಚುತ್ತೆ, ಖುಷಿ ನಶೆ ಅಂತ ನೀವು ಹೇಳ್ತಾ ಇದ್ದೀರಿ. ನೀವೆಷ್ಟೇ ಗಂಟೆ ನಿಂತ್ಕೊಂಡು ಮಾಡಲಿ ಸೇವೆನ, ನಿಮಗೆ ಸುಸ್ತು ಅನ್ಸಲ್ಲ. ಅದೇ ಮನೆಗಳಲ್ಲಿ ಆಫೀಸ್ಗಳಲ್ಲಿ ಸುಸ್ತಾಗತ್ತೆ. ಆದರೆ ಬಾಬನ ಮನೆಯಲ್ಲಿ ಅದು ಲವಲವಿಕೆ ಅನ್ನೋದು ಅದು ಹೇಗೆ ಬರುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇದು ಸ್ಪೋರ್ಟಿವ್, ಒಬ್ಬರು ನೋಡಿ ಒಬ್ಬರು, ಅವರೊಬ್ಬರು ಸೇವೆ ಮಾಡಿದ್ರೆ ಎಲ್ಲರೂ ಕೈ ಗುಡಿಸ್ತಾರೆ. ಅದಕ್ಕೆ ನೋಡಿ ಸಹಯೋಗ ಅಂತ ಹೇಳ್ತಾರಲ್ಲ ಬಾಬಾ. ಆ ಅಷ್ಟಶಕ್ತಿಗಳು ಎಲ್ಲಿ ಸಿಕ್ಕುತ್ತೆ? ಬಾಬನಿಂದನೇ ಸಿಕ್ಕುತ್ತೆ. ಇಷ್ಟು ಶಕ್ತಿಶಾಲಿ ಆಗೋದಕ್ಕೆ ಬಾಬಾ ಬಿಟ್ಟರೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಎಷ್ಟು ಟಾಣಿಕೆಲ್ಲ ಕೊಡ್ತಾರೆ, ಅದು ಶರೀರಕ್ಕಾಯ್ತು. ಆದರೆ ಶರೀರದಲ್ಲಿ ನಾನಿದ್ರೆ ತಾನೇ. ಸೊ ಕೊರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ನಮಗೆ ತುಂಬ ಖುಷಿಯಾಗುತ್ತೆ. ಹೇಗೆ ಹೇಳ್ತಾರೆ ಲೌಕಿಕದಲ್ಲಿ, ಹೇಗೆ ಹೇಳ್ತಾರೆ, ಆಕಾಶವನ್ನೇ ಪೇಪರಾಗಿ ಮಾಡ್ಕೊಳ್ಳಿ, ಸಾಗರವನ್ನೇ ಇಂಕಾಗಿ ಮಾಡಿಕೊಂಡು ಬರಿತಾನೆ ಇರ್ಬೋದು. ಅದೇ ರೀತಿ ನಿಮ್ಮಿಂದ ನಮ್ಮ ವೀಕ್ಷಕರಿಗೆ ಬಹಳಷ್ಟು ಇನ್ನು ಅನುಭವವನ್ನು ಮಾಡುವಂತಹದ್ದು ಇದೆ. ಸೊ ಆದ್ದರಿಂದ ಈ ಸಮಯದ ಅಭಾವದ ಕಾರಣ ಈ ಸಂಚಿಕೆಯನ್ನು ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಜೊತೆ ಭೇಟಿಯಾಗಿ. ವೀಕ್ಷಕರೇ, ನೋಡಿದ್ರಲ್ವ ನಮ್ಮ ಶಾಂತಕ್ಕನವರ ಒಂದು ಅನುಭವವನ್ನು ನಾವು ಕೇಳ್ತಾ ಇದ್ರೆ ನಮಗೂ ತುಂಬ ಉಮಂಗ, ಉತ್ಸಾಹ, ಖುಷಿ ನಿಮಗೂ ಕೂಡ ಸಿಗ್ತಾ ಇರುತ್ತೆ. ಸೊ ಈ ದಿನ ಸಮಯದ ಅಭಾವದ ಕಾರಣ ಇಂದಿನ ಸಂಚಿಕೆ ನಾವು ಇಲ್ಲೇ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಜೊತೆ ಭೇಟಿ ಮಾಡೋಣ. ನಮಸ್ತೆ.